ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅಹಂಕಾರದ ವರ್ತನೆ ಹೆಚ್ಚಾಗಿದೆ. ತಾನೇನೇ ಮಾಡಿದರೂ ಕೂಡ ಸರಿ, ಬೇರೆಯವ್ರು ಏನೇ ಮಾಡಿದ್ರೂ ಕೂಡ ತಪ್ಪು ಅನ್ನುವಂಥ ಮನಸ್ಥಿತಿಗೆ ಬಂದಿರುವಂಥ ಅಶ್ವಿನಿ ಗೌಡ ಈ ಏಕವಚನದ ಬಗ್ಗೆ ಪದೇ 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 ಕಿಡಿಕಾರ್ತಿರೋದು ಮತ್ತು ಆಕೆ ಮಾತ್ರ ಯಾರಿಗೂ ಬಹುವಚನದಲ್ಲಿ ಮಾತನಾಡಿಸ್ತಾ ಇರೋದನ್ನು ನೋಡಿದ್ರೆ ಈಕೆ 60 ವರ್ಷದ ಹಣ್ಣು ಮುದುಕಿ. ಉಳಿದವರೆಲ್ಲರೂ ಕೂಡ ಇನ್ನೂ ಕೂಡ ಈಗಷ್ಟು ಹುಟ್ಟಿ ಬಂದಿರುವಂಥ ಚೈಲ್ಡ್ಗಳು ಅನ್ನುವಂಥ ಭಾವನೆಯಲ್ಲಿ ಬದುಕ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಇದು ಕಾಣಿಸ್ತಿಲ್ವಾ? ಬಿಗ್ ಬಾಸ್ಗೂ ಕೂಡ ಇದು ಗೊತ್ತಾಗ್ತಿಲ್ವಾ? ಬಿಗ್ ಬಾಸ್ನ ಟೀಮ್ ಇದ್ಯಾವುದನ್ನು ಕೂಡ ಗಮನಿಸಿ ಕಿಚ್ಚ ಸುದೀಪ್ ಅವರ ಗಮನಕ್ಕೂ ಕೂಡ ತರ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಇದು ಕೇವಲ ಒಬ್ಬರ ಜೊತೆಗಲ್ಲ, ಇಬ್ಬರ ಜೊತೆಗಲ್ಲ, ಬಹುತೇಕ ಎಲ್ಲರ ಜೊತೆಗೂ ಕೂಡ ಅಶ್ವಿನಿಗೆ ಇರುವಂತಹ ಒಂದು ದೊಡ್ಡ ಪ್ರಾಬ್ಲಮ್. ಇತ್ತೀಚೆಗೆ ರಘು ಜೊತೆಗೆ, ಅಂದರೆ ಇವತ್ತು ರಘು ಜೊತೆಗೆ ಆಯಿತು, ನಿನ್ನೆ ಗಿಲ್ಲಿ ಜೊತೆಗೆ ಆಯಿತು, ಅದಕ್ಕೂ ಮುನ್ನ ಬೇರೆ ಸ್ಪರ್ಧಿಗಳ ಜೊತೆಗೆ, ಎಲ್ಲರ ಜೊತೆಗೂ ಕೂಡ ಹಾಗೆ. ಇವನ್ನು ಈಕೆ ಹೇಗೆ ಎಕ್ಸ್ಪೆಕ್ಟೇಷನ್ ಮಾಡೋದು ಅಂತ ಹೇಳಿದ್ರೆ ಅಶ್ವಿನಿ ಅವರೇ, ಅಶ್ವಿನಿ ಮೇಡಮ್ಮು, ಹೀಗೆ ಬಹುವಚನದಲ್ಲಿ ಕರಿಬೇಕು ಅಂತೇಳಿ. ಆದರೆ ನಾನಂತೂ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಬಹುವಚನದಲ್ಲಿ ಈಕೆ ಕರೆದಿದ್ದನ್ನು ನೋಡೇ ಇಲ್ಲ. ಈಕೆ ಯಾರನ್ನು ಬೇಕಾದರೂ ಏಕವಚನದಲ್ಲಿ ಕರಿಬೋದು, ಬಟ್ ಬೇರೆ ಯಾರೂ ಕೂಡ ಏಕವಚನದಲ್ಲಿ ಈಕೆ ಕರೆಯೋದಿಲ್ಲ ಅಥವಾ ಕರೆಯುವಂತಿಲ್ಲ ಅಂತ ಹೇಳಿದ್ರೆ ಏನಿದು, ಯಾವ ರೀತಿಯಾದಂತಹ ಮನಸ್ಥಿತಿ ಇದು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡಿದೆ. ಈಗ ಈ ಏಕವಚನದ ಬಗ್ಗೆನೇ ಬಹುಶಃ ಒಂದು ದೊಡ್ಡ ಸಿನಿಮಾವನ್ನು ಮಾಡಿಬಿಡ್ಬೋದು. ಅಷ್ಟು ದೊಡ್ಡ ಹೈಡ್ರಾಮವನ್ನು ಕಳೆದ ಸಾಕಷ್ಟು ಸಲ ಅಶ್ವಿನಿ ಮಾಡಿದ್ದಾರೆ. ಈಗಲೂ ಕೂಡ ಅದು ರಿಪೀಟ್ ಆಗಿದೆ. ಅದರ ಬಗ್ಗೆನೇ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಈಗ ಹೊಸದೊಂದು ನಾಟಕವನ್ನು ಶುರು ಮಾಡಿದ್ದಾರೆ. ಕಣ್ಣೀರು ಹಾಕೋದು, ಬಿಗ್ ಬಾಸ್ ಮನೆಯಿಂದ ನನ್ನನ್ನು ಹೊರಗಡೆ ಕಳಿಸಿ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮೇನ್ ಡೋರ್ ಹತ್ರ ಹೋಗಿ ನಿಲ್ಲೋದು, ಉಳಿದವ್ರು ಹೋಗಿ ಸಮಾಧಾನ ಮಾಡೋದು. ಪಾಪ ನಾಟಕಗಳು ನೋಡಿ, ಎಂತಹ ನಾಟಕಗಳನ್ನು ಈಕೆ ಮಾಡ್ತಾ ಇದ್ದಾರೆ ಅಂತೇಳಿ. ಈ ನಾಟಕದ ಪ್ರಮುಖ ರೂವಾರಿ ಯಾರು ಅಂತೇಳಿ ಕೇಳಿದ್ರೆ ಅದು ಅಶ್ವಿನಿ ಗೌಡ. ಈಕೆಯ ತಲೆ ಓಡೋದಿದೆಯಲ್ಲ, ಪಕ್ಕ ನೀವು ಯಾರು ಕೂಡ ಓಡಿಸೋಕೆ ಸಾಧ್ಯನೇ ಇಲ್ಲ, ಅಷ್ಟು ಕ್ರಿಮಿನಲ್ ಆಗಿ ಓಡಿಸುವಂತಹ ತಲೆ ಇದು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕುತಂತ್ರಗಳ ಮುಖ್ಯ ರೂವಾರಿ ಯಾರು ಅಂತ ಹೇಳಿ ಕೇಳಿದ್ರೆ ಈಕೆನೆ. ಬಿಗ್ ಬಾಸ್ ಮನೆಯ ಆಟವನ್ನು ಕಂಪ್ಲೀಟಾಗಿ ಹಾಳು ಮಾಡೋದು ಮಾತ್ರವಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಶಾಂತಿ ನಿರ್ಮಾಣ ಆಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಬಹುಶಃ ಬಿಗ್ ಬಾಸ್ ಅಶ್ವಿನಿ ಗೌಡಗೆ ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ. ಬಂದಂತಹ ದಿನದಿಂದನೂ ಕೂಡ ಇಲ್ಲಿವರೆಗೂ ಕೂಡ ಯಾರೊಟ್ಟಿಗಾದರೂ ಒಂದು ಕಿರಿಕ್, ಪ್ರತಿದಿನ ಯಾರೊಟ್ಟಿಗಾದರೂ ಒಂದು ಕಿರಿಕು. ಬಹುಶಃ ಈಕೆಗೆ ಕಿರಿಕ್ ಮಾಡದೇ ಇದ್ದರೆ ನಿದ್ರೆನೇ ಬರೋದಿಲ್ಲ ಅಂತೇಳಿ ಅನಿಸುತ್ತೆ. ಅಂದರೆ ಈಕೆಗೆ ಚಿಕ್ಕ ವಿಚಾರ ಸಾಕು, ಕಿರಿಕ್ ಮಾಡ್ಕೊಳ್ಳೋಕ್ಕೆ ಚಿಕ್ಕ ವಿಚಾರ ಸಾಕು, ದೊಡ್ಡ ವಿಚಾರ ಬೇಡ. ಇನ್ನು ಕಿಚ್ಚ ಸುದೀಪ್ ಅವರು ಸಾಕಷ್ಟು ಸಲ ಬಟ್ಟೆ ಸುತ್ತಿ ಬಾರಿಸಿದ್ದಾರೆ, ಬಟ್ ಎಲ್ಲೂ ಕೂಡ ನೇರವಾಗಿ ವಾರ್ನಿಂಗನ್ನು ಕೊಟ್ಟಿಲ್ಲ. ಬಹುಶಃ ಈ ಸಲನಾದರೂ ಸುದೀಪ್ ಅವರ ಗಮನಕ್ಕೆ ಈ ಸುದ್ದಿ ಹೋಗ್ತದ. ಅಟ್ಲೀಸ್ಟ್ ಯಾರಾದರೂ ಈ ವಿಡಿಯೋನ ನೋಡಿದ್ರೆ ಸುದೀಪ್ ಆಪ್ತರು ದಯವಿಟ್ಟು ಅವ್ರಿಗೊಂದ್ಸಲ ಈ ವಿಡಿಯೋನ ತೋರಿಸಿ ಅವ್ರಿಗೂ ಚೂರು ಮನವರಿಕೆ ಮಾಡಿಸಿ ಅಂತೇಳಿ ಹೇಳ್ತಾ. ಯಾಕಂತ ಹೇಳಿದ್ರೆ ನೋಡಿ ಸುದೀಪ್ ಅವರೇ, ನಿಮಗಿದು ನೇರವಾದಂಥ ಮನವಿ. ನಾವು ಯಾರಿಗೇ ಆದರೂ ಕೂಡ ಗೌರವವನ್ನು ಕೊಟ್ಟು ಗೌರವವನ್ನು ತೆಗೆದುಕೊಳ್ಬೇಕು. ಇನ್ಫ್ಯಾಕ್ಟ್ ನೀವು ಹೇಳಿದ್ದೀರಾ ಇದನ್ನು ಯಾರಿಗೆ, ಇದೆ ಅಶ್ವಿನಿ ಗೌಡಗೆ, ಜಾಹ್ನವಿಗೆ, ಇಬ್ಬರಿಗೂ ಕೂಡ ಹೇಳಿದ್ದೀರಾ. ಬಟ್ ಅವರಿಗೆ ಅದು ಇನ್ನೂ ಕೂಡ ತಲೆ ಒಳಗೆ ಹೋಗಲಿಲ್ಲ. ಈ ಕಿವಿಯಲ್ಲಿ ಹೋಗಿ ಆ ಕಿವಿಯಲ್ಲಿ ಪಾಸ್ ಆಗಿದೆ. ಸೊ ದಟ್ ದಯವಿಟ್ಟು ಇನ್ನೊಂದು ಸಲ ನೀಟಾಗಿ ಅವ್ರಿಗೆ ವಿಚಾರವನ್ನು ತಿಳಿಸಿ. ನಾವು ಯಾರಿಗೇ ಆದರೂ ಗೌರವವನ್ನು ಕೊಟ್ಟರೆ ಅವರು ನಮಗೆ ವಾಪಸ್ ಗೌರವವನ್ನು ಕೊಡ್ತಾರೆ. ನಾವು ಯಾರಿಗೆ ಗೌರವವನ್ನು ಕೊಡೋದಿಲ್ವೋ ಅವರು ವಾಪಸ್ ನಮಗೆ ಗೌರವವನ್ನು ಕೊಡೋದಿಲ್ಲ. ಎರಡನೇದು, ಯಾವಾಗ ನೀವು ಕೊಡ್ತಿರೋ ಆವಾಗ ನೀವು ತೆಗೆದುಕೊಳ್ಳೋದಕ್ಕೂ ಕೂಡ ರೆಡಿ ಆಗಬೇಕು. ನೀವು ಕೊಡೋಕ್ಕೆ ಮಾತ್ರ ಆಗುತ್ತೆ, ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಕೊಡೋಕ್ಕೂ ಕೂಡ ಹೋಗಬಾರ್ದು. ಇಲ್ಲೂ ಕೂಡ ಹಾಗೆ ಆಗಿದೆ. ಅಶ್ವಿನಿ ಗೌಡಗೆ ಹೇಗಾಗಿದೆ ಅಂತ ಹೇಳಿದ್ರೆ, ತಾನು ಕೊಡ್ತೀನಿ, ಬೇರೆಯವ್ರು ಎಷ್ಟು ಬೇಕಾದರೂ ಅಷ್ಟು ಇಸ್ಕೊಬೇಕು, ಮುಚ್ಕೊಂಡು ಕೇಳಬೇಕು, ಈ ರೀತಿಯಾದಂಥ ಮನಸ್ಥಿತಿ ಒಂದನೇದು. ಎರಡನೇ ಮನಸ್ಥಿತಿ ಏನು ಅಂತ ಹೇಳಿದ್ರೆ, ಈಕೆ ಯಾರಿಗಾದರೂ ಏಕವಚನದಲ್ಲಿ ಕರಿಬೋದು. ಅಶ್ವಿನಿ ಗೌಡ ಯಾರಿಗೆ ಬೇಕಾದರೂ ಏಕವಚನದಲ್ಲಿ ಕರಿಬೋದು, ಆದರೆ ಈಕೆಗೆ ಮಾತ್ರ ಯಾರೂ ಏಕವಚನದಲ್ಲಿ ಕರೆಯುವಂತಿಲ್ಲ. ಯಾಕೆ? ಈಕೆ ದೊಡ್ಡ ಲಾರ್ಡ್ ಲಬಕ್ದಾಸ, ಅಥವಾ ಈಕೆ 60-70 ವರ್ಷದ ಹಣ್ಣನ್ನು ಮುದುಕಿನ? ಇಲ್ಲ ಅಲ್ವಾ? ಈಕೆನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಸಾಮಾನ್ಯ ಸ್ಪರ್ಧಿ. ಅದನ್ನು ಹೊರತುಪಡಿಸಿ ಬೇರೆ ಏನೂ ಕೂಡ ಇಲ್ಲ. ಆಕೆ MLA ಆಗಲಿ, MP ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಬಿಗ್ ಬಾಸ್ ಮನೆಯ ಒಳಗಡೆ ಸಾಮಾನ್ಯ ಸ್ಪರ್ಧಿ. ಅದೇನೂ ಕೂಡ ಆಗೋದಿಲ್ಲ ಬಿಡಿ. ಇದೇ ರೀತಿ ಆದರೆ ಯಾರು MLA ಏನೂ ಕೂಡ ಆಗೋದಿಲ್ಲ. ಈ ಸಾಮಾನ್ಯವಾದಂಥ ಸ್ಪರ್ಧಿ. ಇಂಥ ಸ್ಪರ್ಧಿ ಹೇಗಿರಬೇಕು? ಆಯ್ತಪ್ಪ, ಈಕೆಯನ್ನು ಫಾಲೋ ಮಾಡೋಣ, ಈಕೆಯನ್ನು ಬಹುವಚನದಲ್ಲಿ ಕೊಡೋಣ, ಈಕೆ ಗೌರವನ ಕೊಡೋಣ. ಬಟ್ ಗೌರವ ಕೊಡುವ ರೀತಿಯಲ್ಲಿ ಇವ್ರು ನಡೆದುಕೊಳ್ತಿದ್ದಾರಾ?
ಅಲ್ಲ ರೀ, ಯಾವ ಸ್ಪರ್ಧಿ ಜೊತೆಗೆ ಇವ್ರದ್ದು ಕಿರಿಕಿಲ್ಲ ಹೇಳ್ರಿ? ಯಾವ ಸ್ಪರ್ಧಿ ಜೊತೆಗೆ ಕಿರಿಕಿಲ್ಲ? ಪ್ರತಿಯೊಬ್ಬರ ಜೊತೆಗೂ ಕಿರಿಕು, ಪ್ರತಿಯೊಬ್ಬರ ಜೊತೆಗೂ ಕೂಡ ಜಗಳ, ಪ್ರತಿಯೊಬ್ಬರ ಜೊತೆಗೂ ಕೂಡ ಏಕವಚನದಲ್ಲಿ ಮಾತುಗಳು. ಈಗ ನೋಡಿ, ಬಹುಶಃ ಏಕವಚನ ಪ್ರಯೋಗ ಅನ್ನುವಂಥದ್ದು ಅಶ್ವಿನಿ ಗೌಡ ಅವರ ದೊಡ್ಡ ಸಮಸ್ಯೆ ಅಂತೇಳಿ ನನಗೆ ಅನಿಸ್ತಿದೆ. ಆರಂಭದಿಂದ ಇಲ್ಲಿವರೆಗೂ ನೋಡಿದ್ರು ಕೂಡ ಇದೇ ಅನಿಸ್ತಿದೆ. ಅಂದರೆ ಯಾರು ಕೂಡ ಈಕೆಗೆ ಏಕವಚನದಲ್ಲಿ ಮಾತನಾಡಬಾರ್ದು. ಆರಂಭದಿಂದನೂ ಕೂಡ ಹಾಗೆ. ಗಿಲ್ಲಿ ಕಾವ್ಯ ಒಟ್ಟಿಗಿದ್ದಂಥ ಸಂದರ್ಭದಲ್ಲೂ ಇದೇ ವಿಚಾರ ಕಿರಿಕ್ ನಡೀತು. ಅದಾದಮೇಲೆ ಗಿಲ್ಲಿ ಸಾಕಷ್ಟು ಸಲ ಇದೇ ವಿಚಾರಕ್ಕೆ ಕಿರಿಕಾಯಿತು. ಗಿಲ್ಲಿಗೂ ಮತ್ತು ಈ ಅಶ್ವಿನಿ ಗೌಡಗೂ ಕಿರಿಕಾಯಿತು, ಆಯ್ತಲ್ಲ. ಅದಾದ ಬಳಿಕ ರಕ್ಷಿತಾ ಜೊತೆ ಕಿರಿಕಾಯಿತು, ಅಲ್ಲೂ ಕೂಡ ಏಕವಚನದ ವಿಚಾರ ಬಂತು. ಕಾವ್ಯ ಜೊತೆ ಕಿರಿಕಾಯಿತು, ಆಗಲೂ ಕೂಡ ಏಕವಚನದ ಸಂಗತಿ ಬಂತು. ಜಾಹ್ನವಿ ಜೊತೆ ಕಿರಿಕಾಯಿತು. ಈಗ ರಘು ಜೊತೆಗೆ ಆರಂಭದಲ್ಲೂ ಕೂಡ ಕಿರಿಕಾಯಿತು. ರಘು ಒಳಗಡೆ ಬರ್ತಿದ್ದಂತೆ ಏಕವಚನದ ಬಗ್ಗೆ ಭಾರಿ ದೊಡ್ಡ ಕಿರಿಕಾಯಿತು. ಅದಾದಮೇಲೆ ರಘು ತಿದ್ದುಕೊಂಡ್ರು. ಅದಾದಮೇಲೆ ಮತ್ತೆ ಈಗ ಒನ್ಸ್ ಅಗೇನ್ ಏಕವಚನದ ವಿಚಾರ ಕಿರಿಕಾಗಿದೆ. ಗಿಲ್ಲಿ ಜೊತೆಗೂ ಕೂಡ ಕಿರಿಕಾಗಿದೆ, ರಘು ಜೊತೆಗೂ ಕೂಡ ಕಿರಿಕಾಗಿದೆ. ಇದೇ ಏಕವಚನದ ವಿಚಾರ. ನಾನು ಕೇಳೋದು, ಈ ಅಶ್ವಿನಿ ಗೌಡ ಯಾರಿಗೆ ಏಕವಚನದಲ್ಲಿ ಮಾತನಾಡಿಸ್ದೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ? ಈಗ ಈಕೆಗೆ ಏಕವಚನದಲ್ಲಿ ಮಾತನಾಡಿದ ತಕ್ಷಣ ಪಿತ್ತ ನೆತ್ತಿಗೆ ಇರುತ್ತೆ, ಕೂಗಾಟ, ಅರಚಾಟ, ನಾಗವಲ್ಲಿಯ ರೂಪವನ್ನೇ ಅಕ್ಷರಶಃ ತಾಳಿ ಬಿಡುವಂಥ ಅಶ್ವಿನಿ ಗೌಡ ಈಕೆ ಯಾರಿಗೆ ಏಕವಚನದಲ್ಲಿ ಬಿಟ್ಟು ಬಹುವಚನದಲ್ಲಿ ಮಾತನಾಡಿದ್ದಾರೆ? ಈಗ ಗಿಲ್ಲಿ ಜೊತೆಗೇನೆ ತೆಗೆದುಕೊಳ್ಳಿ, ಯೋಗ್ಯತೆ, ಹಾಗೆ ಹೀಗೆ ಅನ್ನುವಂತಹ ಪದಗಳನ್ನು ಬಳಕೆ ಮಾಡಿದ್ರು, ಕರೆಕ್ಟ್ ಅಲ್ವಾ? ಹಾಗಾದರೆ ಇವ್ರಿಗೇನು ಯೋಗ್ಯತೆ ಇದೆ? ಇವರು ಏಕವಚನದಲ್ಲಿ ಮಾತನಾಡ್ಬೋದು. ಉಸ್ತುವಾರಿಗಳಾಗಿದ್ದಂತಹ ಇವರು ಯೋಗ್ಯತೆ ಬಗ್ಗೆ ಮಾತನಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಇವ್ರಿಗೇನು ಯೋಗ್ಯತೆ ಇದೆ ಅನ್ನುವಂಥದ್ದನ್ನು ಮೊದಲು ಇವರು ನೋಡ್ಕೊಳ್ಬೇಕು. ಮೊದಲೇ ಅಶ್ವಿನಿ ಗೌಡಗೆ, ಗಿಲ್ಲಿ ನಟನಿಗೆ ಅಷ್ಟಕ್ಕಷ್ಟೇ. ಗಿಲ್ಲಿ ಕೌಂಟರ್ಗೆ ಅಶ್ವಿನಿ ಗೌಡ ಕೂಡ ಟ್ರಿಗರ್ ಆಗಾಗ ಆಗ್ತಾನೆ ಇರ್ತಾರೆ. ಇದೇ ರೀತಿ ಗಿಲ್ಲಿ ಸಖತ್ತಾಗಿ ರಿವೆಂಜನ್ನು ತೆಗೆದುಕೊಳ್ತಾನೆ. ಇಲ್ಲಿ ಅಶ್ವಿನಿ ಹೇಳ್ತಾರೆ, ನೀನು ಕರೆಕ್ಟಾಗಿ ಉಸ್ತುವಾರಿ ಮಾಡು ಮೊದಲು ಅಂತೇಳಿ. ನೀನು ಕರೆಕ್ಟಾಗಿ ಉಸ್ತುವಾರಿ ಮಾಡಮ್ಮ ಅಂತ ಹೇಳ್ಬಿಟ್ಟು ಗಿಲ್ಲಿ ಹೇಳ್ತಾನೆ. ಏನು ತಪ್ಪಿದೆ? ಏನ್ರಿ ತಪ್ಪಿದೆ? ಈಗ ಗಿಲ್ಲಿ ಈಗ ನೀನು ಮೊದಲಿಗೆ ಸರಿಯಾಗಿ ಉಸ್ತುವಾರಿ ಮಾಡಮ್ಮ ಅಂತ ಹೇಳಿದ್ದಿದ್ರೆ ತಪ್ಪಾಗ್ತಿತ್ತು. ಈಗ ಗಿಲ್ಲಿ ಹೇಳಿರೋದು ಎರಡನೇ ಪದ. ನೀನು ಯಾವನೋ ಹೇಳೋಕೆ, ನೀನು ತಾನು ಅಂತ ಹೇಳಿ ನಿನ್ನ ವ್ಯಕ್ತಿತ್ವ ಏನು ಅಂತೇಳಿ ಗೊತ್ತಾಗ್ತದೆ. ನಿನ್ನ ಯೋಗ್ಯತೆಗಿಷ್ಟು, ನನ್ನ ಹತ್ರ ಇದೆಲ್ಲ ಇಟ್ಕೊಳ್ಬೇಡ. ಇವೆಲ್ಲ ಅಶ್ವಿನಿ ಆಡಿದಂಥ ಮಾತುಗಳು. ಸ್ವಾಮಿ, ಈ ಮಾತುಗಳನ್ನು ಕೇಳಿದಾಗ ಯಾರಿಗೆ ತಾನೇ ಪಿತ್ತ ನೆತ್ತಿಗೇರಲ್ಲ? ಮೊದಲು ಗಿಲ್ಲಿ ಏನು ಹಾಗಾದರೆ ಹಾಗೆ ಉದುರು ಬಿಟ್ಟಿರೋನ? ಅವನಿಗೆ ಯೋಗ್ಯತೆ ಇಲ್ವಾ? ಅವನಿಗೆ ಮರ್ಯಾದೆ ಇಲ್ವಾ? ಅವನಿಗೆ ಬಹುವಚನ ಬೇಕಾಗಿಲ್ವಾ? ಗಿಲ್ಲಿಗೆ ಬಹುವಚನ ಬೇಡ ಅಂತೆ, ಅಶ್ವಿನಿಗೌಡಗೆ ಬಹುವಚನ ಬೇಕಂತೆ. ಯಾವ ಲಾಜಿಕ್ಕು? ಇದಾಯ್ತಲ್ಲ. ಇದಾಗಿ ಸ್ವಲ್ಪ ಹೊತ್ತಲ್ಲಿ ನಾಟಕ. ಕಣ್ಣೀರು ಹಾಕಿ ಹೊರಗಡೆ ಹೋಗ್ತೀನಂತೇಳಿ ಹೇಳಿದ್ದೇನು ಆಯಿತಾ? ಇದೊಂದು ಹೊಸ ನಾಟಕ. ಇದಾಯಿತು. ಇದಾದ ಬಳಿಕ ರಘು ಜೊತೆಗೂ ಕೂಡ ಕಿರಿಕು. ರಘು ಜೊತೆಗೆ ಯಾಕೆ ಕಿರಿಕು ಅಂತ ಹೇಳಿ ಕೇಳಿದ್ರೆ, ಬಹುಶಃ ನೀವು ಇವತ್ತಿನ ಸಂಚಿಕೆಯಲ್ಲಿ ಅದನ್ನು ಗಮನಿಸ್ಬೋದು. ರಘು ಜೊತೆ ಕಿರಿಕು ಯಾಕೆ ಅಂತ ಹೇಳಿದ್ರೆ, ರಘು ಕ್ಯಾಪ್ಟನ್ ಆಗಿ ಬಂದು ಹೇಳ್ತಾರೆ, ಬಂದು ಕ್ಲೀನ್ ಮಾಡಿ ಅಂತೇಳಿ. ಇಲ್ಲ, ನಾನು 10 ನಿಮಿಷ ಬಿಟ್ಟು ಕ್ಲೀನ್ ಮಾಡ್ತೀನಿ ಅಂತೇಳಿ. ಆಗ ರಘು ತಕ್ಷಣಕ್ಕೆ ಲಾಜಿಕಲ್ ಕ್ವಶನ್ ಕೇಳ್ತಾನೆ, ಸರಿ 10 ನಿಮಿಷಕ್ಕೆ ನಿಮ್ಮ ಬೆನ್ನು ಕಡಿಮೆ ಆಗುತ್ತಾ? ಕೆಲಸ ಮಾಡೋಕ್ಕಾಗದೇ ಇದ್ದರೆ ಇಂತಹ ಕುಂಟು ನೆಪಗಳನ್ನು ಕೊಡಬೇಡಿ ಅಂತೇಳಿ ಹೇಳ್ಬಿಡ್ತಾರೆ. ಆಗ ಏನಿಲ್ಲ, ಒನ್ಸಿಗೆ ನಾಗವಲ್ಲಿ ಅಶ್ವಿನಿ ಮೇಲೆ ಬಂದೇ ಬಿಡುತ್ತೆ. ಏನು ಕೆಂಡಾಮಂಡಲರಾಗಿ ಕಿರ್ಚಿದ್ದು. ತಮ್ಮ ಕಡೆ ಕೈಬೊಟ್ಟು ಮಾಡಿ ಮಾತನಾಡಿದಂತಹ ರಘು ಇಮ್ಮಿಡಿಯೇಟ್ಲಿ ಅವರು ಕೂಡ ರಿಯಾಕ್ಟ್ ಆಗ್ತಾರೆ. ಯಾವಾಗ ಈ ಅಶ್ವಿನಿ ಕೈ ತೋರಿಸಿ ಮಾತನಾಡಿದ ತಕ್ಷಣ ಅವರು ಕೂಡ ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ಆಗ್ತಾರೆ. ಮಾತಿಗೆ ಮಾತು ಬೆಳೆಯುತ್ತೆ. ಏಕವಚನದಲ್ಲಿ ಮಾತನಾಡ್ತೀಯಾ ಅಂತ ಹೇಳ್ಬಿಟ್ಟು ಕಿರುಚಾಡ್ತಾರೆ. ಆಗ ಒನ್ಸ್ ಅಗೇನ್ ವಾಪಸ್ ಅದೇ ಮಾತು ಬರುತ್ತೆ, ನೀವು ಏಕವಚನದಲ್ಲಿ ಮಾತನಾಡ್ಬೋದು, ನಿಮಗೆ ಹೇಳಿದ ಕೆಲಸ ಮಾಡಲಿಕ್ಕೆ ಆಗದೆ ಇರ್ಬೋದು, ಹಾಗಾಗಿ ನಾವು ಹೇಗೆ? ಕರೆಕ್ಟ್ ಕ್ವಶನು. ಇವರು ಏಕವಚನದಲ್ಲಿ ಮಾತನಾಡ್ಬೋದು. ಇದನ್ನು ಸುದೀಪು ಈ ವಾರ ಪ್ರಶ್ನೆ ಮಾಡಲೇಬೇಕು. ಸುದೀಪ್ ಅವರೇ, ನೀವು ಪ್ರಶ್ನೆ ಮಾಡಲೇಬೇಕು. ಈ ಅಮ್ಮ ಯಾರ ಜೊತೆಗೂ ಬೇಕಾದರೂ ಕೂಡ ಏಕವಚನದಲ್ಲಿ ಮಾತನಾಡ್ಬೋದು, ಈಕೆ ಜೊತೆಗೆ ಯಾರು ಏಕವಚನದಲ್ಲಿ ಮಾತನಾಡಬಾರ್ದು ಅಂತ ಹೇಳಿದ್ರೆ ಈ ವಾರದಿಂದ ಒಂದು ರೂಲ್ಸ್ ಮಾಡಿಬಿಡಬೇಕು. ಅಶ್ವಿನಿ ಜೊತೆಗೆ ಎಲ್ಲರೂ ಕೂಡ ಏಕವಚನದಲ್ಲೇ ಮಾತನಾಡಿ ಅಂತೇಳಿ. ಅದು ಏನಾಗುತ್ತೆ ಆಗಲಿ ಅಂತೇಳಿ. ಆಗಲಿ ನೋಡೋಣ, ಎಲ್ಲರೂ ಕೂಡ. ಇಲ್ಲ ಈ ಬಿಗ್ ಬಾಸ್ ಮನೆ ಒಳಗಡೆ ಇರೋರಾದರೂ ಯಾರಾದರೂ ಗೆಸ್ಟ್ ಆಗಿ ಹೋದವರು ಅಥವಾ ಯಾರಾದರೂ ಒಂದು ಮೆಸೇಜನ್ನು ಕೊಟ್ಬಿಡೋದು ಒಳ್ಳೆಯದು. ಎಲ್ಲರೂ ಕೂಡ ಏಕವಚನದಲ್ಲಿ ಮಾತಾಡಿ ಅದೇನಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸಂದೇಶವನ್ನು ರವಾನಿಸ್ಬಿಡೋದು. ಅಲ್ಲಿಗೆ ಕ್ಲಿಯರ್. ಅಂದರೆ ಯಾವತ್ತೂ ಕೂಡ ಮುಳ್ಳನ್ನು ನಾವು ಮುಳ್ಳಿಂದನೇ ತೆಗಿಬೇಕು. ಇದಾಗಬೇಕು. ಇದಾಗಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ರೀ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಾಗುತ್ತೆ. ಅದರ್ವೈಸು ಮೇನ್ ಡೋರ್ ತೆಗಿರಿ ಅಂತೇಳಿ ಏನೋ ಇವರು ಕಿರ್ಚಾಡಿ ಕೂಗಾಡಿದ್ರಲ್ಲ, ತೆಗಿಯೋದ್ರಿಂದ ಕಳಿಸ್ಬಿಡ್ಬೇಕು ಇಂಥವ್ರನ್ನ. ಬೇಡ, ಏನಕ್ಕೆ? ಈಗ ಅವರಿಂದ ಏನು ಬಿಗ್ ಬಾಸ್ ಇಲ್ಲಲ್ಲ. ಈಗ ಆಕೆ ಏನು ಇಡೀ ಮನೆಯ ವಾತಾವರಣ. ನನಗೆ ನಿನ್ನೆನೂ ಕೂಡ ಉಸ್ತುವಾರಿ ಟಾಸ್ಕನ್ನು ನೋಡುವಾಗ
ಚಾನಲ್ ಚೇಂಜ್ ಮಾಡಿಬೇಡ ಅನ್ನುವಂಥದ್ದು ಅಷ್ಟು ಇರಿಟೇಷನ್ ಆಗ್ತಿತ್ತು. ಅಂದರೆ ಅಷ್ಟು ಇರಿಟೇಟ್ ಆಗ್ತದ್ರಿ ಆ ಜಗಳ, ಆ ಮಾತುಗಳು, ಆ ಕೆಟ್ಟ ಕೆಟ್ಟ ಪದಗಳು. ಅಬ್ಬಾ, ಹೊಲ್ಸು ಅನಿಸ್ಬಿಡುತ್ತೆ, ನೋಡೋಕ್ಕೆ ಇರಿಟೇಷನ್ ಆಗ್ತದೆ. ಯಾವತ್ತೂ ಕೂಡ ಇವರು 4 ಜನ ಚೆಂದ ಕಾಣುತ್ತೆ ಅಥವಾ ಫುಟೇಜ್ ತಿಂತೀವಿ, ಕಾರ್ಯಕ್ರಮವನ್ನು ನಮ್ಮದೇ ಪ್ರಸಾರ ಮಾಡ್ತಾರೆ ಅಂದರೆ ಈ ಕಲರ್ಸ್ ವಾಹಿನಿಯವರು ಈ ಎಡಿಟಿಂಗ್ ಮಾಡಿ ನಮ್ಮನ್ನೇ ಫೋಕಸ್ ಮಾಡ್ತಾರೆ, ನಮ್ಮ ಪಾರ್ಟನ್ನು ಮಾತ್ರ ಪ್ರಸಾರ ಮಾಡ್ತಾರೆ. ಈ ಎಲ್ಲ ಲೆಕ್ಕಾಚಾರಗಳಿಂದ ಜಗಳ ಕಿರಿಕಿಗಳನ್ನು ಮಾಡ್ತಿದ್ದಾರೆ ನರಿ ಅಶ್ವಿನಿ ಜಾಹ್ನವಿ ಅವರೆಲ್ಲ. ಬಟ್ಟು ಇದರ ಹಿಂದೆ ಹೋಗ್ತಿರುವಂಥ ಸಂದೇಶದ ಬಗ್ಗೆ ಇವರು ಯಾರಿಗೂ ಕೂಡ ಅರಿವಿಲ್ಲ ಅನ್ನೋದು ಸತ್ಯ. ನೋಡೋಣ ಈ ವಾರ ಏನಾಗ್ತದೆ ಅಂತೇಳಿ. ಕಿಚ್ಚೆಗೆ ಅಟ್ಲೀಸ್ಟ್ ಈ ವಾರನಾದರೂ ಕೂಡ ಅಶ್ವಿನಿಯ ಈ ಮಹಾನ್ ಮಿಸ್ಟೇಕ್ಸ್ಗಳು ಕಾಣ್ತವ, ಅಥವಾ ಇಲ್ಲೂ ಕೂಡ ಅಶ್ವಿನಿ ಒಳ್ಳೆಯವರು ಉಳಿದವರೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿತ ಮಾಡ್ತಾರೆ? ಕಾದು ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಅಶ್ವಿನಿಯ ಈ ಕಿರುಚಾಟ, ಕೂಗಾಟ, ಏಕವಚನದ ಹಾರಾಟ ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಜನರಿಗೆ ಸ್ಟೋರಿಯನ್ನು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.